ನಮಸ್ಕಾರ, ನಾನು ಶುಭಾ. ಪೌಡರ್ ಆಗೋದ್ಮೇಲೆ ಡಬ್ಬ ಬಿಸಾಕ್ತಾ ಇದ್ದೀರಾ? ಈ ವಿಡಿಯೋ ನೋಡಿದ್ರೆ ಅಂತೂ ಖಂಡಿತ ನೀವು ಬಿಸಾಕಕ್ಕೆ ಹೋಗಲ್ಲ. ಮೊದಲನೇ ಟಿಪ್ಸು, ನಾವು ಲಿಫ್ಟಿಗೆ ಹಚ್ಕೊತೀವಿ. ಸ್ವಲ್ಪ ಹೊತ್ತಿಗೆ ಲಿಫ್ಟಿಗೆ ಇಲ್ದಿರ ಇರುತ್ತೆ. ತುಟಿಗೆ ಲಿಫ್ಟಿಗೆ ಹಚ್ದಂಗೆ ಇರಲ್ವಲ್ಲ. ಮಕ್ಕಳಿಗಷ್ಟೇ ಡ್ಯಾನ್ಸ್ ಕಾಂಪಿಟೇಷನ್ನು ಇಲ್ಲ ಹಬ್ಬಗಳಿಗೆ ಸ್ವಲ್ಪ ಲೈಟಾಗಿ ಲಿಫ್ಟಿಗೆ ಹಚ್ತೀವಲ್ಲ, ಲಿಫ್ಟಿಗೆ ಇರಲ್ಲ. ಅವ್ರು ಸ್ವಲ್ಪ ಹೊತ್ತಿಗೆ ನೋಡಿದ್ರೆ ಲಿಫ್ಟಿಗೆ ಇರಲ್ಲ. ಆ ಟೈಮಲ್ಲಿ ನೀವೇನು ಮಾಡಬೇಕಂದ್ರೆ, ತುಟಿಗೆ ಲಿಫ್ಟಿಗೆ ಹಚ್ಚಿದ ತಕ್ಷಣ ಸ್ವಲ್ಪ ಟಾಲ್ಕಮ್ ಪೌಡರು ನೀವು ಬಳಸೋ ಅಂಥ ಮಕ್ಕಳಿಗಾದರೆ ಮಕ್ಕಳದು ಟಾಲ್ಕಮ್ ಪೌಡರ್ ಇರುತ್ತಲ್ಲ, ಒಂದು ಸ್ವಲ್ಪ ಅಪ್ಲೈ ಮಾಡಿ. ನಾನು ತೋರಿಸಿದ್ನಲ್ಲ, ಒಂದು ಲೈಟಾಗಿ ಹಚ್ಚಿ ಬಿಟ್ಬಿಟ್ಟಿದ್ದೀರ ಅಂತಂದರೆ ಜಾಸ್ತಿ ಹೊತ್ತು ಲಿಫ್ಟಿಗೆ ಹಂಗೆ ಇರುತ್ತೆ. ಸೆಕೆಂಡ್ ಟಿಪ್ಸು, ಆಯಿಲು ಶೆಲ್ಫ್ ಮೇಲಾಗಲಿ ಟೇಬಲ್ ಮೇಲೆ ಎಲ್ಲನ ಚೆಲ್ಲೋಗಿದೆ ಅಂದರೆ ನೀವು ಬಟ್ಟೆಯಲ್ಲಿ ಒರೆಸೋ ಬದಲು ಟಿಶ್ಯೂ ಪೇಪರು ಮತ್ತು ಸ್ಪೂನಲ್ಲಿ, ನಾನು ಹೆಂಗೆ ಅಂತ ಇದ್ದೀನಿ ಕಡ್ಡಿ ಸ್ಪೂನಲ್ಲಿ ಹಿಂಗೆ ಮಾಡಿ ತೆಗೆದುಬಿಟ್ಟಿದ್ದೀರ ಅಂದರೆ ಒಂದು ಸ್ವಲ್ಪ ಕೂಡ ಆಯಿಲು ನಿಮ್ಮ ಕೈಗೂ ಮೆತ್ಕೊಳ್ಳಲ್ಲ, ನೀಟಾಗಿ ಬಂದುಬಿಡುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ. ಮೂರನೇ ಟಿಪ್ಸು, ನೀವು ಜಾಸ್ತಿ ದಿನ ಹುಣಸೆಹಣ್ಣು ಇರಬೇಕಂತ ಒಂದು ಬಾಕ್ಸ್ ಸ್ಟೋರ್ ಮಾಡ್ತೀರಲ್ಲ, ನೀವು ಹುಣಸೆಹಣ್ಣು ಎತ್ತಿಕೋವಾಗ ಒಣಮೆಣಸಿನ್ಕಾಯಿ ಒಂದು 3 ರಿಂದ 4 ಹಾಕ್ಬಿಟ್ಟು ಬಾಕ್ಸ್ ಮುಚ್ಚಳ ಹಾಕಿ ಎತ್ತಿಕ್ಕಿ, ಜಾಸ್ತಿ ದಿನ ಇರುತ್ತೆ ಹಿಂಗೆ ಇಡೋದ್ರಿಂದ. 5ನೇ ಟಿಪ್ಸು, ಒಂದೊಂದು ಸತಿ ಈ ಥರ ಸ್ಟೀಲ್ ಬಾಕ್ಸಸ್, ಲಂಚ್ ಬಾಕ್ಸ್ ಆಗಲಿ ಇಲ್ಲ ಈ ಥರ ಸ್ಟೀಲ್ ಬಾಕ್ಸಸ್ ಯೂಸ್ ಮಾಡ್ತಾ ಇರ್ತೀವಲ್ಲ, ಈ ಬಾಕ್ಸ್ ಮುಚ್ಚಳ ಏನಾಗುತ್ತೆ, ಟೈಟಾಗಿ ನಾವು ವಾಶ್ ಮಾಡಿ ಎತ್ತಿಕ್ಕಿರ್ತೀವಿ. ಏನಾದರೂ ರೇಷನ್ ಇಟ್ಟಾಗ ತೆಗಿಯೋಕ್ಕೆ ಆಗಲ್ಲ, ಟೈಟಾಗಿ. ನಂದು ಈ ಬಾಕ್ಸ್ ತುಂಬ ಟೈಟ್ ಇದೆ. ನೀವೇನು ಮಾಡಬೇಕಂದ್ರೆ, ಲಂಚ್ ಬಾಕ್ಸ್ ಆಗಲಿ ಇಲ್ಲ ಈ ಥರ ಸ್ಟೀಲ್ ಬಾಕ್ಸ್, ಯಾವುದೇ ಬಾಕ್ಸ್ ಆಗಲಿ ಬಿಡಿ, ತುಂಬ ಟೈಟ್ ಇದೆಯಂದರೆ ಇದಕ್ಕೆ ಸ್ವಲ್ಪ ವ್ಯಾಸ್ಲಿನ್ ಅಪ್ಲೈ ಮಾಡಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ನಲ್ಲ, ಈ ಥರ ಮಾಡ್ತಾ ಬಂದಿದ್ದೀರ ಅಂತಂದರೆ ಲೂಸ್ ಬಂದುಬಿಡುತ್ತೆ, ಟೈಟಾಗಿರಲ್ಲ. 6ನೇ ಟಿಪ್ಸು, ನಾವು ವಾಷಿಂಗ್ ಮಿಷಿನ್ಗೆ ಯೂಸ್ ಮಾಡೋಕ್ಕೆ ಲಿಕ್ವಿಡ್ ತರ್ತೀವಿ. ಆಗೋದ್ಮೇಲೆ ಬಿಸಾಕ್ತಿರಲ್ಲ, ಬಿಸಾಕೋ ಬದಲು ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು 2-3 ಸತಿ ಇದರೊಳಗಡೆ ಬಿಸಿ ನೀರು ಹಾಕಿ. ಬಿಸಿ ನೀರು ಹಾಕ್ಕೊಂಡಿದ್ದೀನಿ ನಾನು ಕೂಡ. ನೀವು ಇದ್ರ ಮೇಲೆ ಒಂದು ನ್ಯಾಪ್ಕಿನ್ ಹಾಕ್ಬಿಟ್ಟು ನಿಮ್ಮ ಪಾದಗಳಿಡಿ. ಇವಾಗ ಆಗಲೆಲ್ಲ ಕೆಲಸ ಮಾಡಿರ್ತೀವಿ, ನಮಗೆ ಒಂಥರ ಪಾದಗಳು ತುಂಬ ನೋವ್ತಾ ಇರುತ್ತೆ. ನಮಗೆ ಇದ್ರ ಮೇಲೆ ಇಕ್ಕೊಂಡು ನೋಡಿ, ನಿಮಗೆ ತುಂಬ ರಿಲ್ಯಾಕ್ಸ್ ಆಗುತ್ತೆ, ತುಂಬ ಪಾದಗಳ ನೋವು ಕೂಡ ಕಮ್ಮಿ ಆಗುತ್ತೆ. ಪಾದಗಳೇ ಅಂತಲ್ಲ, ಕತ್ತು ಮತ್ತು ನಮ್ಮ ಭುಜ ಇಲ್ಲ ಸೊಂಟ ತುಂಬ ನೋವ್ತಾ ಇರುತ್ತೆ. ಇವಾಗ ಹಾರ್ಟ್ ಬ್ಯಾಗ್ಸ್ ಬರುತ್ತಲ್ಲ, ಅದು ನಮ್ಮ ಮನೇಲಿ ಇಲ್ಲ ಅಂದಾಗ ಇದನ್ನು ನೀವು ಆ ಥರ ಯೂಸ್ ಮಾಡ್ಕೋಬೋದು. ಇವಾಗಂತೂ ಬಿಸಾಕ್ತಿರಲ್ಲ, ಬಿಸಾಕೋ ಬದಲು ಒಂದು ಸತಿ ಇದನ್ನು ಟ್ರೈ ಮಾಡಿ. 7ನೇ ಟಿಪ್ಸು, ನಾವು ಶೆಲ್ಲೋ ಟೈಪು ಯೂಸ್ ಮಾಡ್ತಾನೆ ಇರ್ತೀವಲ್ಲ, ಇದು ಲಾಸ್ಟ್ ನಮಗೆ ಎಡ್ಜಸ್ ಸಿಕ್ಕೋದೇ ಇಲ್ಲ. ನೀವು ಒಂದು ಕಾಯಿನು ₹1 ಇಲ್ಲ ₹2 ಕಾಯಿನ್ ಹಾಕಿ ಈ ಥರ ಇಕ್ಬಿಟ್ಟಿದ್ದೀರಂದರೆ ನಿಮಗೆ ಬೇಗ ಸಿಗುತ್ತೆ. ಮತ್ತು ಎಲ್ಲನ ಈ ಥರ ನಿಲ್ಲಿಸ್ಬಿಟ್ಟು ಇಡ್ಬೋದು ಕಾಯಿನ್ ಹಾಕೋದ್ರಿಂದ. ಲಾಸ್ಟ್ ಟಿಪ್ಸು, ಪೌಡ್ರ್ ಬಾಕ್ಸು. ಇದು ಪಾಂಡ್ಸ್ ಪೌಡ್ರದ್ದು ಬಾಕ್ಸು. ನನ್ನ ಹತ್ರ ಚಿಕ್ಕದಿತ್ತು, ನಿಮ್ಮ ಹತ್ರ ಇನ್ನು ಸ್ವಲ್ಪ ದೊಡ್ಡದಿದ್ದರೆ ದೊಡ್ಡದೇ ತಗೋಬೋದು. ಇದನ್ನು ಚಾಕುವಲ್ಲಿ ಮುಂದೆ ಭಾಗ ಮೇಲೆ ಭಾಗ ಕಟ್ ಮಾಡಿಬಿಟ್ಟಿದ್ದೀನಿ ಬಿಸಿ ಮಾಡಿಬಿಟ್ಟು. ಮತ್ತು ಉದ್ದುದ್ದ ಕಟ್ ಮಾಡಿಕೊಂಡು ಸ್ವಲ್ಪ ಕೈಯಲ್ಲಿ ಹಿಂಗೆ ಬೆಂಡ್ ಮಾಡಬೇಕು. ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಬೆಂಡ್ ಮಾಡ್ಕೊಬಿಡಿ. ಮತ್ತು ನೈನ್ ಪಾಲಿಶು, ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ನೈನ್ ಪಾಲಿಶ್ ಇದ್ದೇ ಇರುತ್ತೆ. ನಾನು ಈ ನೈನ್ ಪಾಲಿಶ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ, ಇಷ್ಟಿಷ್ಟೇ ಇದೆ, ಅಂದರೆ ಸ್ವಲ್ಪ ಗಟ್ಟಿ ಕೂಡ ಆಗಿದೆ ಅಂತ. ನೈನ್ ಪಾಲಿಶ್ ಯಾವುದನ್ನು ನೀವು ಯೂಸ್ ಮಾಡ್ದಿರ ಇರೋ ಕಲರ್ಸು ಹಂಗಿದ್ದೇ ಇರುತ್ತಲ್ಲ, ಆ ಥರ ಕಲರಲ್ಲಿ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ತಗೊಂಡು ನೀವು ಇದ್ರ ಮೇಲೆ ನಿಮಗೆ ಬರೋ ಥರ, ಅಂದರೆ ನನಗೆ ಸಿಂಪಲ್ಲಾಗಿ ಹೆಂಗೆ ಬರುತ್ತೋ ಹಂಗೆ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗಿನ್ನ ಡಿಫ್ರೆಂಟಾಗಿ ಇನ್ನೂ ಏನಾದರೂ ಬರಿತೀರಂತಂದರೆ ಬರ್ಕೋಬೋದು. ಇಲ್ಲ ಪೈಂಟ್ ಬರುತ್ತೆ, ಪೈಂಟಲ್ಲಿ ಬೇಕಾದರೆ ನೀವು ಡಿಫ್ರೆಂಟಾಗಿ ಮಾಡ್ಕೋಬೋದು. ನನ್ನ ಹತ್ರ ಏನು ಪೈಂಟ್ ಏನಿರಲಿಲ್ಲ, ಈ ಥರ ನೈನ್ ಪಾಲಿಶು ಸ್ವಲ್ಪ ಇತ್ತು. ಇದು ಸ್ವಲ್ಪ ಗಟ್ಟಿನೂ ಆಗಿದೆ. ಇದನ್ನು ನಾವು ವೇಸ್ಟ್ ಅಂತ ಅಷ್ಟು ಯೂಸ್ ಮಾಡ್ಕೊಳ್ಳಲ್ವಲ್ಲ ಲಾಸ್ಟಲ್ಲಿರೋದನ್ನು, ಇದನ್ನು ನೀವು ಈ ಥರ ನೋಡಿ ಪೈಂಟ್ ಮಾಡ್ಕೋಬೋದು. ನನಗೆ ಬಂದಂಗೆ ಪೈಂಟ್ ಮಾಡ್ತಾಯಿದ್ದೀನಿ. ಇನ್ನು ನಿಮಗಿನ್ನ ಡಿಫ್ರೆಂಟಾಗಿ ಬರುತ್ತೆ. ಡಿಫ್ರೆಂಟಾಗಿ ನಾವಿನ್ನು ಇದನ್ನು ಮಾಡ್ಕೋಬೋದಂದರೆ ಮಾಡ್ಕೊಳ್ಳಿ. ನೋಡಿ, ನನ್ನ ಹತ್ರ ರೆಡ್ಡು, ಗ್ರೀನು, ಪಿಂಕು ಕಲರ್ ಇತ್ತು. ಈ ಕಲರಲ್ಲೇ ನಾನು ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಇನ್ನೂ ಬೇರೆ ಯಾವ ಕಲರ್ ಇದೆಯೋ ಆ ಕಲರಲ್ಲಿ. ನಾನು ಕಡ್ಡಿಗೆ ಸ್ವಲ್ಪ ಹತ್ತಿ ಸುತ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಬಡ್ಸ್ ಇದ್ದರೆ ಬಡ್ಸೇ ತಗೊಳ್ಳಿ. ನನ್ನ ಹತ್ರ ಏನು ಬಡ್ಸ್ ಇರಲಿಲ್ಲ, ಅದಕ್ಕೆ ನಾನೊಂದು ಕಡ್ಡಿಗೆ ಸ್ವಲ್ಪ ಹತ್ತಿ ಸುತ್ಕೊಂಡು ಕಲರ್ ಮಾಡ್ಕೊಬಿಟ್ಟೆ. ಇದರೊಳಗಡೆ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ಮನಿ ಪ್ಲ್ಯಾಂಟ್ ಇಕ್ಬಿಟ್ಟು ಎಲ್ಲನ ಇಟ್ಟಿದ್ದೀರಂದರೆ ಟೀಪಾಯ್ ಮೇಲೆ ಡೈನಿಂಗ್ ಟೇಬಲ್ ಮೇಲೆ ನೋಡೋಕ್ಕೆ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಮನಿ ಪ್ಲ್ಯಾಂಟ್ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಅಂತೂ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.